ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ದಿನೇ ಕಳೆದಂಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಸಿಚುಯೇಷನ್ ಬಗ್ಗೆ ಟ್ವಿಸ್ಟ್ ಅಪ್ಡೇಟ್ಗಳು ಬರ್ತಾ ಇದೆ. ಲಿಟರಲಿ ಗೈಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ಅವ್ರ ಪ್ರಕಾರ ರಸಲ್ ಮೀನಿಯಾದಲ್ಲಿ ಡನ್ ಆಗಿದಾರಂತೆ. ಇದನ್ನ ಖುದ್ದಾಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರೇ ಸೈನ್ ಮುಖಾಂತರ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೀನಿಯಾದಲ್ಲಿ ಒಬಾಫೆಮಿ ಅವರ ಮುಂದೆ ಸೋತಂತಹ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ಶೂಸ್ ಗಳನ್ನೆಲ್ಲದನ್ನು ಕೂಡ ಬಿಚ್ಚಾದ್ಮೇಲೆ ಪಾಲಿಮಿನ್ ಅವರಿಗೆ ಎಕ್ಸ್ ಸೈನ್ ನ ಕೊಡ್ತಾರೆ. ಸೊ ಎಕ್ಸ್ ಸೈನ್ ನ ಮೀನಿಂಗು ಏನು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಡಬ್ಲ್ಯೂ ಅಲ್ಲಿ ಏನಾದ್ರೂ ಅವರು ಅನ್ಕೊಂಡಂಗೆ ಆಗ್ಲಿಲ್ಲ, ಯಾವ್ದಾದ್ರು ಸೂಪರ್ ಸ್ಟಾರ್ಗೆ ರಿಯಲ್ ಇಂಜುರಿ ಆಯ್ತು ಅಂದ್ರೆ ರೆಫ್ರೀಸ್ಗಳು ಎಕ್ಸ್ ಸೈನ್ ನ ಕೊಡ್ತಾರೆ. ಅಂದ್ರೆ ಈಗ ನಾವು ಸ್ಕ್ರಿಪ್ಟ್ ನ ಫಾಲೋ ಮಾಡೋದಿಲ್ಲ, ಇಲ್ಲಿ ಆಗ್ತಾ ಇರೋದು ನಿಜ ಅಂತ ಎಕ್ಸ್ ಸೈನ್ ನ ಸಿಂಬಾಲಿಕ್ ಆಗಿ ಬಳಸ್ತಾರೆ. ಅಂಡ್ ಅದೇ ಸೈನ್ ನ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಳಸಿದ್ದಾರೆ. ಅಂದ್ರೆ ಇದ್ಯಾವುದು ಕೂಡ ಸ್ಕ್ರಿಪ್ಟ್ ಅಲ್ಲ, ನಾನಿವಾಗ ನಿಜವಾಗ್ಲೂ ಇಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಕ್ಸ್ ಸೈನ್ ನ ಪಾಲಿಮಿನ್ ಅವರಿಗೆ ತೋರಿಸೋದ್ರ ಮುಖಾಂತರ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಪಾಲಿಮಿನ್ ಅವರು ಕೂಡ ಜಾಸ್ತಿ ರಿಯಾಕ್ಟ್ ಮಾಡ್ದಲೆ ಸೀದಾ ಹೋಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಹಗ್ ಮಾಡ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ, ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಬ್ರಾಕ್ ಲೆಸ್ನರ್ ಅವರ ಪ್ರಕಾರ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿದ್ದಾರೆ. ಬಟ್ ಡಬ್ಲ್ಯೂ ಪ್ರಕಾರ ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ರಿಟೈರ್ಡ್ ಆಗಿಲ್ಲ. ಡಬ್ಲ್ಯೂ ಅವರು 100% ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾರೆ. ಬ್ರಾಕ್ ಲೆಸ್ನರ್ ಅವ್ರನ್ನ ಸಮ್ಮರ್ ಸ್ಲಾಮಿಗೆ ಕರ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಫ್ಯೂಡ್ ನ ರಸಲ್ ಮೀನಿಯಾ ಆದ್ಮೇಲೂ ಕೂಡ ಪ್ಲಾನ್ ಮಾಡ್ತಾ ಇದ್ರು. ಬಟ್ ಬ್ರಾಕ್ ಲೆಸ್ನರ್ ಅವರು ರಸಲ್ ಮೀನಿಯಾದಲ್ಲಿ ಅವ್ರ ಪ್ರಕಾರ ರಿಟೈರ್ಡ್ ಆಗಿ ಹೋಗಿದ್ದಾರೆ. ಸೊ ಇನ್ ಮುಂದೆ ಡಬ್ಲ್ಯೂ ಅವರು ಆ ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿ ಅಟ್ಲೀಸ್ಟ್ ಸಮ್ಮರ್ ಸ್ಲಾಮ್ ಮಿನಿಸೋಟಾದಲ್ಲಿ ಆಗ್ತಾ ಇದೆ, ಬ್ರಾಕ್ ಲೆಸ್ನರ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ, ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಇನ್ ಮುಂದೆ ಡಬ್ಲ್ಯೂ ಅವರು ಕನ್ವಿನ್ಸ್ ಮಾಡಬೇಕು. ನಮ್ಮ ಬ್ರಾಕ್ ಲೆಸ್ನರ್ ಅವರೇನಾದ್ರೂ ಕನ್ವಿನ್ಸ್ ಆದ್ರೆ, ಪಾಲಿಮಿನ್ ಅವರು ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಸಕ್ಸಸ್ ಆದ್ರೆ 100% ಮಿನಿಸೋಟಾದಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಈ ರೀತಿ ನಮ್ಮ ಡೇವ್ ಮ್ಯಾಲ್ಸನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಬ್ರಾಕ್ ಲೆಸ್ನರ್ ಅವರ ಪ್ರಕಾರ ಬ್ರಾಕ್ ಲೆಸ್ನರ್ ಅವರು ರಸಲ್ ಮೀನಿಯಾದಲ್ಲಿ ರಿಟೈರ್ಡ್ ಆಗಿದ್ದಾರೆ. ಬಟ್ ಇನ್ ಮುಂದೆ ಡಬ್ಲ್ಯೂ ಅವರು ಅವರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅಂತ ನೋಡಬೇಕು. ಸೊ ನನ್ನ ಪ್ರಕಾರ ಗೈಸ್, ಸಮ್ಮರ್ ಸ್ಲಾಮಿಗೆ ಬ್ರಾಕ್ ಲೆಸ್ನರ್ ಅವರು ಬಂದೇ ಬರ್ತಾರೆ ಅಂತ ಅನ್ಸುತ್ತೆ. ಅಕಸ್ಮಾತ್ ಬರೋದೇ ಇಲ್ಲ ಅನ್ನೋದಾದ್ರೆ ಅಪ್ಡೇಟ್ಗಳು ಬರುತ್ತೆ, ಆಗ ಖಂಡಿತವಾಗ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ರಸಲ್ ಮೀನಿಯಾ 43 ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೀನಿಯಾ 43 ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ. ಬಟ್ ಒರಿಜಿನಲ್ ಆಗಿ ರಸಲ್ ಮೀನಿಯಾ 43 ನ ಡಬ್ಲ್ಯೂ ಅವರು ನಿಸಾನ್ ಸ್ಟೇಡಿಯಂ ನ್ಯಾಶ್ವಿಲ್ ಅಲ್ಲಿ ಪ್ಲಾನ್ ಮಾಡಿದ್ರಂತೆ. ಬಟ್ ಕಾನ್ವರ್ಸೇಷನ್ ಅಷ್ಟೊಂದೇನು ಸರಿಯಾಗಿ ಬರಲಿಲ್ಲ, ಡೇಟ್ಸ್ಗಳು ಮ್ಯಾಚ್ ಆಗಲಿಲ್ಲ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಫ್ಯೂಚರ್ ಅಲ್ಲಿ ನಾವು ಇಲ್ಲಿ ರಸಲ್ ಮೀನಿಯಾನ ಮಾಡ್ತೀವಿ ನ್ಯಾಶ್ವಿಲ್ ಅಲ್ಲಿ ಅಂತ ರಸಲ್ ಮೀನಿಯಾನ ಸೌದಿ ಅರೇಬಿಯಾಗೆ ಒಪ್ಪಿಸಿದ್ರಂತೆ. ಸೊ ಒರಿಜಿನಲ್ ಆಗಿ ನ್ಯಾಶ್ವಿಲ್ ಅಲ್ಲಿ ನಮಗೆ ರಸಲ್ ಮೀನಿಯಾ ನೋಡೋದಕ್ಕೆ ಸಿಗಬೇಕಾಗಿತ್ತಂತೆ. ಬಟ್ ಸೌದಿ ಅರೇಬಿಯಾದವರು ಅಂತೂ ಇಂತೂ ಡೀಲ್ ನ ಕ್ರ್ಯಾಕ್ ಮಾಡಿ ತನ್ನ ಕಂಟ್ರಿಯಲ್ಲಿ ರಸಲ್ ಮೀನಿಯಾನ ಮಾಡಿಸೋದಾಗಿ ಡಬ್ಲ್ಯೂ ನ ಕನ್ವಿನ್ಸ್ ಏನ್ ಮಾಡಿದ್ದಾರೆ, ದುಡ್ಡು ಬಿಸಾಕಿದ್ದಾರೆ. ಡಬ್ಲ್ಯೂ ಅವರು ಕೂಡ ಹೋಗಿದ್ದಾರೆ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ ನ ಅನೌನ್ಸ್ ಮಾಡಿದ್ದಾರೆ. ನೈಟ್ ಆಫ್ ಚಾಂಪಿಯನ್ಸ್ ಕೂಡ ನಮಗೆ ರಿಯಾದ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇತ್ತು, ಮಿಡಲ್ ಈಸ್ಟ್ ಅಲ್ಲಿ ವಾರ್ ನಡೀತಿರೋ ಕಾರಣ ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ನ ಬೇರೆ ಕಡೆ ಶಿಫ್ಟ್ ಮಾಡಬಹುದು ಅಂತ. ಬಟ್ ಈಗ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಜೂನ್ 27ನೇ ತಾರೀಕು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇಲ್ಲಿ ನಮಗೆ ಕಿಂಗ್ ಆಫ್ ದ ರಿಂಗ್, ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ಗೆದ್ದವರು ತನ್ನ ಬ್ರ್ಯಾಂಡ್ ನ ಚಾಂಪಿಯನ್ ನ ಫೇಸ್ ಮಾಡ್ತಾರೆ ಸಮ್ಮರ್ ಸ್ಲಾಮ್ ಅಲ್ಲಿ. ನೋಡಬೇಕು ಗೈಸ್, ಈ ಬಾರಿ ಕಿಂಗ್ ಆಫ್ ದ ರಿಂಗ್ ಯಾರು ಆಗ್ತಾರೆ, ಅಂಡ್ ಯಾರು ರೋಮನ್ ರೈನ್ಸ್ ಅಥವಾ ಕೋಡಿ ರೋಡ್ಸ್ ಅಥವಾ ಅಷ್ಟರಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ಏನಾದರೂ ಚಾಂಪಿಯನ್ ಆಗಿದ್ರೆ ರ್ಯಾಂಡಿ ಓಟನ್ ನ ಫೇಸ್ ಮಾಡ್ತಾರೆ ಸಮ್ಮರ್ ಸ್ಲಾಮ್ ಅಲ್ಲಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಬಗ್ಗೆ. ಪ್ರಾಬಬ್ಲಿ ಗೈಸ್ ನಮ್ಮ ಜೆಸ್ಸಿ ಜೇನ್ ಹಾಗೆ ರೇ ಮಿಸ್ಟೀರಿಯೋ ಅವರು ಇನ್ ಮುಂದೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಡಿಸ್ಕಷನ್ಸ್ ನ ನಡೆಸ್ತಾ ಇದ್ದಾರಂತೆ. ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಸೂಪರ್ ಸ್ಟಾರ್ಸ್ ಗಳನ್ನ ಕರ್ಕೊಂಡು ಬರೋದಕ್ಕೆ. ಯಾವ ರೀತಿ ನಮ್ಮ ಜೇಕೋ ಫಾಟೋ ಅವರು ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ ಬಂದ್ರು, ಅದೇ ರೀತಿ ನಮ್ಮ ರೇ ಮಿಸ್ಟೀರಿಯೋ ಹಾಗೆ ಜೆಸ್ಸಿ ಜೇನ್ ಅವರು ಕೂಡ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಬರ್ತಾರಂತೆ. ಸೊ ಬಹಳಷ್ಟು ಸ್ಪ್ಲಿಟ್ ಗಳು ನಮಗೆ ಸದ್ಯಕ್ಕೆ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ, ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗಾಯ್ಸ್, ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರ, ಸರ್ಪ್ರೈಸ್ ನ ನಾವು ಮಾಡ್ತಾ ಇದೀವಿ ಅಂತ US ನೆಟ್ವರ್ಕ್ ಅವರು ಟೀಸ್ ಮಾಡ್ತಾ ಇದ್ದಾರೆ. ಲಿಟರಲಿ ನೆಟ್ವರ್ಕ್ ಅವರೇ ಟೀಸ್ ಮಾಡ್ತಾ ಇದ್ದಾರೆ. ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೋ ಒಂದು ಸರ್ಪ್ರೈಸ್ ಕಾದಿದೆ ಅಂತ. ನೋಡಬೇಕು ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಅದೆಂತ ದೊಡ್ಡ ಸರ್ಪ್ರೈಸ್ ನ ತಗೊಂಡು ಬರ್ತಾರೆ ಅಂತ. ಸೊ ಗೆಸ್ ಮಾಡೋದಾದ್ರೆ NXT ಇಂದ ಮೇನ್ ರೋಸ್ಟರ್ ಕಾಲ್ ಆಫ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಕೋಡಿ ರೋಡ್ಸ್, ರ್ಯಾಂಡಿ ಓಟನ್ ಇವರೆಲ್ಲರೂ ಕೂಡ ಇದ್ದೇ ಇರ್ತಾರೆ. ನೋಡಬೇಕು ನಾಳೆ ಸ್ಮ್ಯಾಕ್ ಡೌನ್ ನ ಇವರು ಸಿಕ್ಕಾಪಟ್ಟೆ ಹೈಪ್ ಮಾಡ್ತಾ ಇದ್ದಾರೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತಾನೂ ಕೂಡ ಸ್ವಲ್ಪ ನೋಡ್ಕೊಂಡು ಬರೋದಾದ್ರೆ ಡಬ್ಲ್ಯೂ ಅವರು ಸದ್ಯಕ್ಕೆ ನಾಳೆ ಸ್ಮ್ಯಾಕ್ ಡೌನ್ ಗೆ ನಮ್ಮ ರಾಯ್ಸ್ ಕಿಸ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ ಅಂತ ಅನ್ಕೋತೀನಿ. ಅಂಡ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ನಮ್ಮ ಟ್ರಿಕ್ ವಿಲಿಯಂ ಅವರ ಸೆಲೆಬ್ರೇಷನ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟು ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಓಟನ್ ಹಾಗೆ ಕೋಡಿ ರೋಡ್ಸ್ ಅವರ ಫೇಸ್ ಆಫ್ ನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ತೋರಿಸ್ಬೋದು.
ತೋರಿಸಬಹುದು ಅಂಡ್ ಬ್ಯಾಕ್ಲಾಶ್ಗೆ ಇವರ ನಡುವೆ ಇನ್ನ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಬಹುದು. ನೋಡ್ಬೇಕು ಗೈಸ್ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಸ್ಮ್ಯಾಕ್ ಡೌನ್ ಆಫ್ಟರ್ ರಸಲ್ ಮೀನಿಯಾ, ರಾ ಆಫ್ಟರ್ ರಸಲ್ ಮೀನಿಯಾನ ಡಬ್ಲ್ಯೂ ಅವರು ಡಿಸೆಂಟ್ ಆಗಿ ಮುಗಿಸಿದ್ರು. ನೋಡ್ಬೇಕು ಈಗ ಸ್ಮ್ಯಾಕ್ ಡೌನ್ ನ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ಅದರಲ್ಲೂ ಕೂಡ 3 ಗಂಟೆ ನಿಜವಾಗ್ಲೂ ಕೂಡ ನೋಡ್ಕೊಂಡು ಒಂದು ಅದ್ಭುತವಾದ ಶೋನ ಕೊಡ್ರಿ ಅಂತ ಕೇಳ್ಕೊತಾ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.